60, 70, 80 ವರ್ಷ ದಾಟಿದ ಹಿರಿಯರು ಬೆಳಿಗ್ಗೆ ಎದ್ದ ಮೇಲೆ ಈ 5 ಕೆಲಸಗಳನ್ನು ಮಾಡಿ. ಈ 10 ಬಗೆಯ ರೋಗಗಳು ನಿಮ್ಮ ಹತ್ತಿರಕ್ಕೂ ಬರದಂತೆ ತಡೆಯಬಹುದು. ಇದರ ಬಗ್ಗೆ ನಿಮಗೆ ಯಾವುದೇ ಡಾಕ್ಟರ್ಸ್ ಹೇಳುವುದಿಲ್ಲ. ತಪ್ಪದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. 60, 70, 80 ವರ್ಷ ದಾಟಿದಾಗ ದೇಹವು ನಿಧಾನವಾಗಿ ತನ್ನ ಸಹಜ ಶಕ್ತಿಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತದೆ. ರೋಗ ನಿರೋಧಕ ಶಕ್ತಿ ಕುಗ್ಗುತ್ತಂತೆ ಮಧುಮೇಹ, ಹೃದಯದ ಕಾಯಿಲೆ, ಜೀರ್ಣಕ್ರಿಯೆ ತೊಂದರೆ, ಸಂಧಿ ನೋವು, ಮಲಬದ್ಧತೆ ಇತ್ಯಾದಿ ಸಮಸ್ಯೆಗಳು ಸುಲಭವಾಗಿ ತಟ್ಟಬಹುದು. ಆದರೆ ಈ ವಯಸ್ಸು ಎಂದರೆ ರೋಗಕ್ಕೆ ಶರಣಾಗುವ ಕಾಲವಲ್ಲ. ಇದು ನಿಮ್ಮ ಜೀವನದ ಸ್ವರ್ಣಯುಗ. ಅದನ್ನು ಆರೋಗ್ಯದ ಜೊತೆ ಆನಂದಿಸಬಹುದಾದ ಸಮಯ. ಪ್ರತಿದಿನ ಬೆಳಗಿನ ಸಮಯದಲ್ಲಿ ಕೆಲವೊಂದು ನೈಸರ್ಗಿಕ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ದೇಹ ಮತ್ತೆ ಚುರುಕಾಗುತ್ತದೆ. ಇವು ದೇಹಕ್ಕೆ ಹೊಸ ಶಕ್ತಿ ತುಂಬುವ ಅಮೃತದಂತೆ ಕಾರ್ಯನಿರ್ವಹಿಸುತ್ತವೆ. ಜೊತೆಗೆ ಹಣ್ಣು ತರಕಾರಿ ಸೇವನೆ ಮತ್ತು ಸಕಾರಾತ್ಮಕ ಚಿಂತನೆಗಳು ದೇಹದ ಪ್ರತಿಯೊಂದು ಕೋಶವನ್ನು ಪುನರ್ಜೀವಿತಗೊಳಿಸುತ್ತವೆ. ಈ ಚಿಕ್ಕ ಚಿಕ್ಕ ಅಭ್ಯಾಸಗಳ ಫಲ ಅಸಾಧಾರಣವಾಗಿರುತ್ತದೆ. ರಕ್ತದ ಒತ್ತಡ ಸಮತೋಲನದಲ್ಲಿರುತ್ತದೆ, ಜೀರ್ಣಕ್ರಿಯೆ ಸುಲಭವಾಗಿರುತ್ತದೆ, ಸಂಧಿ ಮತ್ತು ಎಲುಬು ಬಲವಾಗಿ ಚಲನೆ ಸುಗಮವಾಗುತ್ತದೆ, ನೆನಪು ಶಕ್ತಿ ತೀಕ್ಷ್ಣವಾಗುತ್ತದೆ, ಚರ್ಮದ ತಾಜಾತನ ಕಾಪಾಡಲ್ಪಡುತ್ತದೆ ಮತ್ತು ಮುಖ್ಯವಾಗಿ ಮನಸ್ಸು ಶಾಂತ ಹಾಗೂ ಹಸನ್ಮುಖವಾಗುತ್ತದೆ. ಅದಕ್ಕಾಗಿ ಹಿರಿಯರು ವಯಸ್ಸನ್ನು ರೋಗದ ಸಂಕೇತವಾಗಿ ನೋಡುವ ಬದಲು ಅದು ಆರೋಗ್ಯದ ಹೊಸ ಅಧ್ಯಾಯ ಎಂದು ಪರಿಗಣಿಸಿ. ಬೆಳಿಗ್ಗೆಯ ಈ ಸಣ್ಣ ಪ್ರಯತ್ನಗಳು ನಿಮ್ಮನ್ನು ಅನೇಕ ರೋಗಗಳಿಂದ ದೂರವಿಟ್ಟು ಸಂತೋಷ, ಶಾಂತಿ ಮತ್ತು ಉತ್ಸಾಹಭರಿತ ಜೀವನದ ದಾರಿಯನ್ನು ತೆಗೆದುಕೊಡುತ್ತವೆ. ಬೆಳಗ್ಗಿನ ಈ 5 ಅಭ್ಯಾಸಗಳು ದೀರ್ಘಾಯುಷ್ಯದ ವೇಗದ ಕೀಲಿಗಳು. ಇವುಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಎಂದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಆರೋಗ್ಯವನ್ನು ನೀವು ಬಯಸುವುದಾದರೆ ಕಾಮೆಂಟಲ್ಲಿ ಆರೋಗ್ಯವೇ ಭಾಗ್ಯ ಎಂದು ಬರೆಯಿರಿ. ಬನ್ನಿ ಸ್ನೇಹಿತರೆ, ವಿವರವಾಗಿ ತಿಳಿಯೋಣ. ಬೆಳಿಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರು ಕುಡಿಯಿರಿ. ಹೊಟ್ಟೆಯ ಆರೋಗ್ಯಕ್ಕೆ ಇದು ಅಮೃತ. ವಯಸ್ಸು ಹೆಚ್ಚಿದಂತೆ ಸಂಬಂಧಿ ತೊಂದರೆಗಳು ಅನಿವಾರ್ಯವೆಂದು ಅನೇಕರು ಭಾವಿಸುತ್ತಾರೆ. ಅಜೀರ್ಣ, ಮಲಬದ್ಧತೆ, ಹೊಟ್ಟೆ ಉಬ್ಬುವುದು, ಆಮ್ಲಪಿತ್ತ, ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳು ದೈನಂದಿನ ಜೀವನವನ್ನು ಅಸಹನೀಯವಾಗಿಸುತ್ತವೆ. ಆದರೆ ಪ್ರಕೃತಿಯಲ್ಲಿ ಲಭ್ಯವಿರುವ ಸರಳ ಪರಿಹಾರಗಳನ್ನು ಬಳಸಿದರೆ ಈ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಹೊಟ್ಟೆ ಹಗುರವಾಗಿರುತ್ತದೆ. ಅವುಗಳಲ್ಲಿ ಪ್ರಮುಖವಾದವು ಮೆಂತ್ಯ ನೀರು. ಮೆಂತ್ಯ ಬೀಜಗಳು ಅಡುಗೆಯಲ್ಲಿ ಮಾತ್ರವಲ್ಲ, ಔಷಧಿಯಲ್ಲಿಯೂ ಅದ್ಭುತ ಪಾತ್ರ ವಹಿಸುತ್ತವೆ. ರಾತ್ರಿ ನೀರಿನಲ್ಲಿ ನೆನೆಸಿದ ಮೆಂತ್ಯ ಬೀಜಗಳನ್ನು ಬೆಳಿಗ್ಗೆ ಕುಡಿದರೆ ಹೊಟ್ಟೆಯ ಉರಿಯೂತ ಕಡಿಮೆಯಾಗುತ್ತದೆ, ಆಮ್ಲಪಿತ್ತ ನಿಯಂತ್ರಣವಾಗುತ್ತದೆ ಮತ್ತು ಜೀರ್ಣಾಂಗಕ್ಕೆ ತಂಪು ಸಿಗುತ್ತದೆ. ಮೆಂತ್ಯೆಯಲ್ಲಿರುವ ಫೈಬರ್ ಮಲವನ್ನು ಮೃದುವಾಗಿಸಿ ಸುಲಭವಾಗಿ ಹೊರಬರುವಂತೆ ಮಾಡುತ್ತದೆ. ಇದರ ಫಲವಾಗಿ ಹೊಟ್ಟೆಯ ಉಬ್ಬರ ಕಡಿಮೆಯಾಗುತ್ತದೆ ಮತ್ತು ಪ್ರತಿದಿನದ ಜೀರ್ಣಕ್ರಿಯೆ ಸಹಜವಾಗುತ್ತದೆ. ಹೀಗಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಮೆಂತ್ಯ ನೀರು ಸೇವಿಸುವುದು ನಿಮ್ಮ ಹೊಟ್ಟೆಗೆ ಪ್ರತಿದಿನದ ಆರೈಕೆಯ ವರಪ್ರಸಾದದಂತಿದೆ. ಇದು ಕೇವಲ ಜೀರ್ಣಶಕ್ತಿಯನ್ನು ಸುಧಾರಿಸುವುದಲ್ಲ, ದೇಹವನ್ನು ಹಗುರ, ಮನಸ್ಸನ್ನು ತಾಜಾ, ಆರೋಗ್ಯವನ್ನು ಚುರುಕಾಗಿ ಇರಿಸುತ್ತದೆ. ಪ್ರತಿದಿನ 15 ನಿಮಿಷ ತ್ವರಿತ ನಡಿಗೆ. ಹೃದಯಕ್ಕೆ ಹೊಸ ಜೀವ. ಹಿರಿಯ ವಯಸ್ಸಿನಲ್ಲಿ ಹೃದಯದ ಆರೋಗ್ಯ, ಮಧುಮೇಹ ನಿಯಂತ್ರಣ ಮತ್ತು ರಕ್ತದೊತ್ತಡ ಮುಖ್ಯ ಚಿಂತೆಯ ವಿಷಯಗಳಾಗಿರುತ್ತವೆ. ಇವುಗಳನ್ನು ದೂರವಿಡುವ ಅತ್ಯಂತ ಸರಳ, ಸುರಕ್ಷಿತ ಮತ್ತು ನೈಸರ್ಗಿಕ ವಿಧಾನವೆಂದರೆ ತ್ವರಿತ ನಡಿಗೆ. ಬೆಳಗಿನ ತಾಜಾ ಗಾಳಿಯಲ್ಲಿ ಕೇವಲ 15 ನಿಮಿಷ ತ್ವರಿತವಾಗಿ ನಡೆಯುವುದು ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ರಕ್ತ ಪ್ರಸರಣವನ್ನು ಸುಧಾರಿಸುತ್ತದೆ. ತ್ವರಿತ ನಡಿಗೆಯಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣವಾಗುತ್ತದೆ. ಇದರಿಂದ ಮಧುಮೇಹವು ಹಿಡಿತದಲ್ಲಿರುತ್ತದೆ. ಜೊತೆಗೆ ಕ್ಯಾಲೋರಿಗಳು ಕರಗುವುದು, ಶ್ವಾಸಕೋಶ ಬಲಗೊಳ್ಳುವುದು, ದೇಹದಲ್ಲಿ ಆಮ್ಲಜನಕ ಸರಬರಾಜು ಹೆಚ್ಚುವುದು ಇವುಗಳೆಲ್ಲ ಒಟ್ಟಾಗಿ ದೇಹವನ್ನು ಚುರುಕು ಮತ್ತು ಹಗುರಗೊಳಿಸುತ್ತವೆ.
ಇಷ್ಟೇ ಅಲ್ಲ, ನಡಿಗೆಯ ಸಮಯದಲ್ಲಿ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿಯಾಗುತ್ತವೆ. ಇದು ಒತ್ತಡ ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅಂದರೆ 15 ನಿಮಿಷದ ಈ ಸಣ್ಣ ಅಭ್ಯಾಸವೇ ನಿಮ್ಮ ಹೃದಯಕ್ಕೆ ಕವಚ, ಮಧುಮೇಹಕ್ಕೆ ಬ್ರೇಕ್ ಮತ್ತು ಮನಸ್ಸಿಗೆ ಹಬ್ಬದ ಸಂಭ್ರಮ ತರುತ್ತದೆ. ಹೀಗಾಗಿ ಪ್ರತಿದಿನ ಬೆಳಿಗ್ಗೆ 15 ನಿಮಿಷ ತ್ವರಿತ ನಡಿಗೆ ಆರೋಗ್ಯದ ದೊಡ್ಡ ಹೂಡಿಕೆ, ಔಷಧಿ ಇಲ್ಲದ ಔಷಧಿ ಎಂದೇ ಹೇಳಬಹುದು. ಹಿರಿಯರಿಗೆ ಬೆಳಗಿನ ಉಪಹಾರ ಹಗುರವಾಗಿಯೂ ಪೌಷ್ಟಿಕವಾಗಿಯೂ ಇರಲಿ. ವಯಸ್ಸು ಹೆಚ್ಚಾದಂತೆ ಜೀರ್ಣಕ್ರಿಯೆ ನಿಧಾನಗೊಳ್ಳುವುದು ಸಹಜ. ಭಾರವಾದ ಎಣ್ಣೆ ಮಸಾಲೆಯ ಆಹಾರ ಸೇವಿಸಿದರೆ ಹೊಟ್ಟೆ ತುಂಬಿದ ಭಾವನೆ, ಅಜೀರ್ಣ, ಉಬ್ಬಸ ಹಾಗೂ ಮಲಬದ್ಧತೆ ಸಮಸ್ಯೆಗಳು ಹೆಚ್ಚಾಗಬಹುದು. ಆದ್ದರಿಂದ ಪ್ರತಿದಿನ ಬೆಳಗಿನ ಉಪಹಾರವನ್ನು ಹಗುರವಾಗಿಯೂ ಪೌಷ್ಟಿಕಾಂಶವಾಗಿಯೂ ಇಡುವುದು ಅತ್ಯಂತ ಮುಖ್ಯ. ಬೆಳಿಗ್ಗೆ ಉಪ್ಪಿಟ್ಟು, ಪೊಂಗಲ್, ದೋಸೆ, ಇಡ್ಲಿ, ಓಟ್ಸ್ ಅಥವಾ ಹಣ್ಣುಗಳು ಸೇವಿಸಿದರೆ ಹೊಟ್ಟೆ ತೂಕವಾಗದೆ ಸುಲಭವಾಗಿ ಜೀರ್ಣವಾಗುತ್ತದೆ. ಇಂತಹ ಆಹಾರಗಳು ದೇಹಕ್ಕೆ ಅಗತ್ಯವಾದ ಫೈಬರ್, ಪ್ರೋಟೀನ್ ಹಾಗೂ ವಿಟಮಿನ್ಗಳನ್ನು ನೀಡುತ್ತವೆ. ಜೊತೆಗೆ ದೀರ್ಘಕಾಲ ಶಕ್ತಿಯನ್ನು ಕಾಪಾಡುತ್ತವೆ. ಹಣ್ಣುಗಳಲ್ಲಿ ಇರುವ ಪ್ರಾಕೃತಿಕ ಸಕ್ಕರೆ ದೇಹಕ್ಕೆ ತಕ್ಷಣದ ಶಕ್ತಿ ನೀಡುತ್ತದೆ ಹಾಗೂ ಪಚಕ ಶಕ್ತಿಯನ್ನು ಸುಧಾರಿಸುತ್ತದೆ. ಇದರ ಜೊತೆಗೆ ಬೆಳಗಿನ ಉಪಹಾರವನ್ನು ಬಿಟ್ಟುಕೊಳ್ಳುವುದು ಹಿರಿಯರಿಗೆ ಅಪಾಯಕಾರಿ. ಉಪಹಾರ ಕೈಬಿಟ್ಟರೆ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಏರುಪೇರು, ತಲೆಸುತ್ತು, ದುರ್ಬಲತೆ, ದೇಹದಲ್ಲಿ ಶಕ್ತಿ ಕೊರತೆ ಉಂಟಾಗಬಹುದು. ಆದ್ದರಿಂದ ಹಿರಿಯರು ಬೆಳಗಿನ ಉಪಹಾರವನ್ನು ಹಗುರ, ರುಚಿಕರ ಮತ್ತು ಪೌಷ್ಟಿಕವಾಗಿಯೇ ಮಾಡಿಕೊಳ್ಳುವುದು ದೇಹ ಮನಸ್ಸಿಗೆ ಆರೋಗ್ಯದ ಹೂವಿನಂತೆ ಕೆಲಸ ಮಾಡುತ್ತದೆ. ಜಪ ಅಥವಾ ಧ್ಯಾನ ಮಾಡುವುದು ಮನಸ್ಸಿಗೆ ಶಾಂತಿ, ದೇಹಕ್ಕೆ ಆರೈಕೆ. ಹಿರಿಯರ ವಯಸ್ಸಿನಲ್ಲಿ ದೇಹದಂತೆ ಮನಸ್ಸಿಗೂ ವಿಶ್ರಾಂತಿ ಅತ್ಯಂತ ಅಗತ್ಯ. ಚಿಂತೆ, ಆತಂಕ, ಒತ್ತಡ ಇವುಗಳು ಹೃದಯಕ್ಕೆ, ಮೆದುಳಿಗೆ ಮತ್ತು ರಕ್ತದ ಒತ್ತಡಕ್ಕೆ ದೊಡ್ಡ ಶತ್ರುಗಳಂತಿವೆ. ಇಂತಹ ಸಮಯದಲ್ಲಿ ಜಪ ಅಥವಾ ಧ್ಯಾನ ಮನಸ್ಸಿಗೆ ಅಮೃತದಂತೆ ಕಾರ್ಯನಿರ್ವಹಿಸುತ್ತದೆ. ಬೆಳಿಗ್ಗೆ ಕಣ್ಣು ಮುಚ್ಚಿ ನಿಧಾನವಾಗಿ ಓಂ ಎಂಬ ನಾದವನ್ನು ಜಪಿಸಿದಾಗ ಆ ಧ್ವನಿಯ ಪ್ರತಿಧ್ವನಿ ದೇಹದ ಪ್ರತಿಯೊಂದು ನರ, ಸ್ನಾಯು ಮತ್ತು ಹೃದಯದ ತಾಳಕ್ಕೆ ತಾಕಿ ಅದ್ಭುತ ಶಾಂತಿಯನ್ನು ನೀಡುತ್ತದೆ. ಇದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ, ವಿಜ್ಞಾನ ಸಮ್ಮತವಾದ ಮೆಡಿಟೇಷನ್ ಟೆಕ್ನಿಕ್ ಆಗಿದ್ದು, ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸಿ ಆಲೋಚನೆಗೆ ಸ್ಪಷ್ಟತೆ ನೀಡುತ್ತದೆ. ಧ್ಯಾನ ಮಾಡಿದ ಉಸಿರಾಟ ನಿಧಾನವಾಗುತ್ತದೆ, ಹೃದಯದ ಬಡಿತ ಸಮತೋಲನದಲ್ಲಿರುತ್ತದೆ, ರಕ್ತದ ಒತ್ತಡ ನಿಯಂತ್ರಣವಾಗುತ್ತದೆ, ಮೆದುಳಿನ ಸೆರೋಟೋನಿನ್ ಮತ್ತು ಎಂಡಾರ್ಫಿನ್ ಎಂಬ ಹಾರ್ಮೋನುಗಳು ಹೆಚ್ಚಾಗಿ ಸಂತೋಷ ಹಾಗೂ ಶಾಂತಿಯ ಅನುಭವ ನೀಡುತ್ತದೆ. ದಿನದ ಆರಂಭದಲ್ಲಿ ಕೇವಲ 10-15 ನಿಮಿಷಗಳ ಓಂ ಜಪ ಅಥವಾ ಧ್ಯಾನ ಮಾಡಿದರೆ ಮನಸ್ಸಿನ ಚಿಂತೆ, ಆತಂಕ ದೂರವಾಗುತ್ತದೆ, ರಕ್ತದ ಒತ್ತಡ ಸಮತೋಲನದಲ್ಲಿರುತ್ತದೆ, ಮೆದುಳಿಗೆ ಸ್ಪಷ್ಟತೆ, ನೆನಪು ಶಕ್ತಿ ಹೆಚ್ಚಾಗುತ್ತದೆ, ಮನಸ್ಸು ಸದಾ ಶಾಂತ ಮತ್ತು ಸಂತೋಷಭರಿತವಾಗಿರುತ್ತದೆ. ಅದಕ್ಕಾಗಿ ಹಿರಿಯ ವಯಸ್ಸಿನಲ್ಲಿ ದಿನವನ್ನು ಪ್ರಾರಂಭಿಸುವ ಅತ್ಯುತ್ತಮ ಮಾರ್ಗವೇ ಓಂ ಜಪ ಅಥವಾ ಧ್ಯಾನ. ಇದು ಕೇವಲ ಒಂದು ಅಭ್ಯಾಸವಲ್ಲ, ದೀರ್ಘಾಯುಷ್ಯ ಮತ್ತು ಸಂಪೂರ್ಣ ಆರೋಗ್ಯದ ಬೀಗದ ಕೀಲಿಯಾಗಿದೆ. ಬೇರು ತರಕಾರಿ ರಸ ರಕ್ತಕ್ಕೆ ಹೊಸ ಜೀವ ತುಂಬುವ ನೈಸರ್ಗಿಕ ಟಾನಿಕ್. ಹಿರಿಯ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಸಮಸ್ಯೆಗಳಲ್ಲಿ ಒಂದು ಎಂದರೆ ರಕ್ತಹೀನತೆ, ಅನೀಮಿಯಾ, ದೇಹದಲ್ಲಿ ರಕ್ತ ಕಣಗಳ ಕೊರತೆಯಿಂದ ಉಂಟಾಗುವ ದೌರ್ಬಲ್ಯ, ತಲೆಸುತ್ತು, ಉಸಿರಾಟದ ತೊಂದರೆ, ನೆನಪು ಕುಂದುವುದು ಮುಂತಾದ ಸಮಸ್ಯೆಗಳು ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತವೆ. ಇದನ್ನು ದೂರವಿಡಲು ಅತ್ಯಂತ ಉತ್ತಮ ಮತ್ತು ನೈಸರ್ಗಿಕ ಪರಿಹಾರವೆಂದರೆ ಬೇರು ತರಕಾರಿಗಳ ರಸ, ವಿಶೇಷವಾಗಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ರಸ. ಬೀಟ್ರೂಟ್ ದೇಹಕ್ಕೆ ಸಮೃದ್ಧ ಪ್ರಮಾಣದ ಐರನ್ ಮತ್ತು ಫೋಲಿಕ್ ಆಮ್ಲವನ್ನು ನೀಡುತ್ತದೆ. ಇದು ರಕ್ತದಲ್ಲಿ ಹೊಸ ಹಿಮೋಗ್ಲೋಬಿನ್ ಕಣಗಳ ಉತ್ಪತ್ತಿಯನ್ನು ಹೆಚ್ಚಿಸಿ ರಕ್ತಹೀನತೆಯನ್ನು ನಿವಾರಿಸುತ್ತದೆ. ಕ್ಯಾರೆಟ್ ದೇಹಕ್ಕೆ ವಿಟಮಿನ್ ಎ, ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಒದಗಿಸುತ್ತದೆ. ಇದು ಕೇವಲ ರಕ್ತವನ್ನು ಶುದ್ಧಗೊಳಿಸುವುದಲ್ಲದೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಿ ದೇಹಕ್ಕೆ ಚೈತನ್ಯ ತುಂಬುತ್ತದೆ.
ಪ್ರತಿದಿನ ಬೆಳಿಗ್ಗೆ 1 ಗ್ಲಾಸ್ ಬೀಟ್ರೂಟ್ ಅಥವಾ ಕ್ಯಾರೆಟ್ ರಸ ಸೇವಿಸಿದರೆ ರಕ್ತ ಪ್ರಸರಣ ಉತ್ತಮವಾಗಿ, ಚರ್ಮದಲ್ಲಿ ಹೊಳಪು, ಹೃದಯ ಆರೋಗ್ಯ ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ನೈಸರ್ಗಿಕ ಶಕ್ತಿ ಹೆಚ್ಚಳವಾಗುತ್ತದೆ. ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ 10 ನಿಮಿಷ ಪ್ರಕೃತಿಯ ಉಚಿತ ಔಷಧಿ. ಹಿರಿಯರು ಸಾಮಾನ್ಯವಾಗಿ ಅನುಭವಿಸುವ ದೊಡ್ಡ ತೊಂದರೆಗಳಲ್ಲಿ ಒಂದು ಎಂದರೆ ಎಲುಬಿನ ದುರ್ಬಲತೆ ಮತ್ತು ಸಂಧಿವಾತ. ಔಷಧಿ ಪೂರಕ ಮಾತ್ರೆಗಳ ಹೊರತಾಗಿ ದೇಹಕ್ಕೆ ಬೇಕಾಗಿರುವ ಅತ್ಯಂತ ಮುಖ್ಯ ಪೋಷಕಾಂಶವೆಂದರೆ ವಿಟಮಿನ್ ಡಿ. ಅದು ಸೂರ್ಯನ ಕಿರಣಗಳಿಂದಲೇ ಲಭ್ಯ. ಪ್ರತಿದಿನ ಬೆಳಿಗ್ಗೆ ಕೇವಲ 10 ನಿಮಿಷ ಸೂರ್ಯನ ಮೃದುವಾದ ಬೆಳಕಿನಲ್ಲಿ ಕುಳಿತುಕೊಳ್ಳುವುದು ಎಲುಬುಗಳಿಗೆ ಪ್ರಕೃತಿಯ ಅತ್ಯುತ್ತಮ ಉಡುಗೊರೆ. ಇದು ದೇಹದಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಎಲುಬು, ಹಲ್ಲು ಮತ್ತು ಸಂಧಿಗಳನ್ನು ಗಟ್ಟಿಗೊಳಿಸುತ್ತದೆ. ಇಷ್ಟೇ ಅಲ್ಲ, ಬೆಳಗಿನ ಸೂರ್ಯನ ಮೃದುವಾದ ತಾಪ ದೇಹದೊಳಗೆ ಸೆರೋಟೋನಿನ್ ಎಂಬ ಸಂತೋಷ ಹಾರ್ಮೋನ್ ಉತ್ಪಾದನೆಯನ್ನು ಪ್ರೇರೇಪಿಸುತ್ತದೆ. ಇದರಿಂದ ಮನಸ್ಸಿಗೆ ಹಗುರ ಮನೋಭಾವ ಸಿಗುತ್ತದೆ. ಖಿನ್ನತೆ, ಒತ್ತಡ ಮತ್ತು ಏಕಾಂತ ಭಾವನೆ ಕಡಿಮೆಯಾಗುತ್ತದೆ. ಬೆಳಗಿನ ಮೃದುವಾದ ಕಿರಣಗಳು ಚರ್ಮದ ಕೋಶಗಳಿಗೆ ಚೈತನ್ಯ ತುಂಬಿ ದೇಹದ ಶಕ್ತಿಶಾಲಿತನವನ್ನು ದಿನವಿಡೀ ಕಾಪಾಡುತ್ತವೆ. ಹೀಗಾಗಿ ಪ್ರತಿದಿನ ಬೆಳಗ್ಗಿನ 10 ನಿಮಿಷ ಸೂರ್ಯ ಸ್ನಾನ ಮಾಡುವುದು ಹಿರಿಯರಿಗೆ ಉಚಿತವಾಗಿ ದೊರೆಯುವ ಆರೋಗ್ಯ ವಿಮೆಯಂತಿದೆ. ಇದನ್ನು ಪ್ರಕೃತಿಯೇ ನೀಡುವ ಸರಳ, ಸುರಕ್ಷಿತ ಮತ್ತು ಶಕ್ತಿಯುತ ಚಿಕಿತ್ಸೆ ಎಂದು ಹೇಳಬಹುದು. ಸ್ನೇಹಿತರೆ, ಈ ಮೇಲಿನ ಮಾಹಿತಿಗಳನ್ನು ನೀವು ಕೂಡ ಪಾಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.